ರಾಯಲ್ಪಾಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೊಂಡರೆಡ್ಡಿ ಚೆರುವು ಅಂಥೇಳಿ ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ. ಸೊ ಮಾಹಿತಿ ಬಂದ ನಂತರ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸ್ ಯೂನಿಫಾರ್ಮಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಒಂದು 12 ಜನ ಇಸ್ಪೀಟ್ ಆಡ್ತಾಯಿದ್ರು. ಪೊಲೀಸರು ನೋಡಿ ತುಂಬ ಅಲ್ಲಿಂದ ಹೊರಟೋಗಿದ್ದಾರೆ. ಹೊರಟೋಗೋ ಒಂದು ಸಂದರ್ಭದಲ್ಲಿ ಇನ್ನು 3 ಜನ ನರಸಿಂಹ, ಸೀಗಲಬೈಲು ಶಂಕರ ಮತ್ತು ಎಂಡ್ರಕಾಯಲಕುಂಟೆ ಶಿವ ಅಂತ 3 ಜನನೂ ಸಹ ಪೊಲೀಸರು ನೋಡಿ ಆ ಕೆರೆಗೆ ಬಿದ್ದು ಅಲ್ಲಿಂದ ಈಜ್ಕೊಂಡು ನೆಕ್ಸ್ಟ್ ಜನಕ್ಕೆ ಹೋಗ್ತಾರೆ. ಈಗ ನಾವು ಇನ್ನು ಎಲ್ಲ ತಪ್ಪಿಸ್ಕೊಂಡು ಅಂಥೇಳಿ ನಮ್ಮ ಸಿಬ್ಬಂದಿಯವರು ವಾಪಸ್ ಬಂದಿದ್ದಾರೆ. ಅದರಲ್ಲಿ ಈಗ ಈ ಸೀಗಲಬೈಲು ಶಂಕರ ಮತ್ತು ಎಂಡ್ರಕಾಯಲ ಶಿವ ಚೆನ್ನಾಗಿದ್ದಾರೆ. ಬಟ್ ಇದರಲ್ಲಿ ಏನೋ ಈ ನರಸಿಂಹ ಅಂತ ಒಂದು ವ್ಯಕ್ತಿ ಇದು ಈ ಊರಲ್ಲಿ ಏನು ಇಸ್ಪೀಟ್ ಆಡೋ ಸಂಬಂಧದಿಂದ ಅವರು ಏನು ನದಿಗೆ ಬಿದ್ದಿದ್ರು ಅವರು ಬರಲಿಕ್ಕಾಗಿಲ್ಲ. ಅವರು ಅಲ್ಲಿ ಈಜು ಬರೆದರೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ನಂತರ ಈ ಮಾಹಿತಿ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ನಿನ್ನೆ ರಾತ್ರಿಯಿಂದ ಪೊಲೀಸು ಮತ್ತು ಫೈರ್ ಅವರು ಅವರ ಒಂದು ಬಾಡಿನ ತೆಗೆಯೋದಕ್ಕೆ ಎಲ್ಲ ಕೋಶಿಶ್ ಮಾಡಿದ್ಮೇಲೆ ಕಾರ್ಯಾಚರಣೆ ಮಾಡಿದ್ಮೇಲೆ ಅವ್ರು ರಕ್ಷಣೆ ಮತ್ತು ಪ್ರಯತ್ನ ಮಾಡಿದ್ವಿ. ಈಗ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ. ಈಗ ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನಲ್ಲಿ SNR ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಾಡಿ ಬಂದಿದೆ. ಇದರಲ್ಲಿ ನಾವು ಯಾರೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಯಾಕಂದರೆ ಈ ಏನು ಕೆರೆ ಇದೆ, ಕೆರೆ ತುಂಬ ಒಂದು ದಡದಲ್ಲಿ ಅವ್ರು ಆಡ್ತಾಯಿದ್ರು. ಪೊಲೀಸ್ ಅವರು ಈ ಕಡೆ ಯೂನಿಫಾರ್ಮಲ್ಲಿ ನೋಡಿದ ತಕ್ಷಣ ಇನ್ಫಾರ್ಮೇಷನ್ ಲೀಕ್ ಆಗಿದೆ, ಬರ್ತಾ ಇದ್ದಾರೆ ಅಂತೇಳಿ ಅವರೆಲ್ಲರೂ ಚೆಲ್ಲಪಿಲ್ಲಿ ಆಗಿದ್ದಾರೆ. ಬಟ್ ಹೀಗಾಗಿ ಅವರು ಕೋಲಾರದಲ್ಲಿ ಇಸ್ಪೀಟ್ ಆಡಿಗೆ ಪೊಲೀಸ್ ಬರಬಹುದು ಎಂದು ಬೆದರಿ ಅವರು ಕೆರೆಗೆ ಇನ್ನೊಬ್ಬರೇ ಹಾರಿಲ್ಲ. 4 ಜನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೋಗ್ತಾಯಿದ್ರು. ಇವ್ರಿಗೆ ಈಜು ಬಂದಿರೋದಾಗಿದೆ. ಬಟ್ ನಮ್ಮವ್ರು ಯಾರು ಪೊಲೀಸರಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತೇಳಿ ಠಾಣೆಗೆ ಬಂದು ವರದಿ ಮಾಡಿದ್ದಾರೆ. ಸಂಜೆ ಅವ್ರು ಬಂದಿಲ್ಲ ಮನೆಗಂತ ಬಂದಾದಮೇಲೆ ನಾವು ಕೆರೆಗೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಆಯಿತು, ಬಾಡಿ ಸಿಕ್ಕಿದೆ. ಸೊ ಇದೊಂದು ನಡಿಬಾರ್ದಿತ್ತು, ಘಟನೆ ನಡೀತಿದೆ. ನಾವು ಇಲಾಖಾ ವಿಚಾರಣೆ ಮತ್ತು ಅದು ಏನು ಪೊಲೀಸ್ ಕೇಸ್ ಏನು ಮೀಡಿಯಾ ಆಗಬೇಕು ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ. ಕ್ಲಾರಿಟಿ